whenever we consider the four fundamental forces, that is nuclear force, electromagnetic force, and weak nuclear force, and also gravitational force, ಇದು ಕಂಪೇರ್ ಮಾಡಿದಾಗ ನ್ಯೂಕ್ಲಿಯರ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ನಾವು ಹೇಳ್ತೀವಿ. ಅಂಡ್ ಅಕಾರ್ಡಿಂಗ್ ಟು ಐನ್ಸ್ಟೀನ್ಸ್ ಮಾಸ್ ಎನರ್ಜಿ ರಿಲೇಷನ್, ಬೈಂಡಿಂಗ್ ಎನರ್ಜಿ ಆಲ್ವೇಸ್ ಬಿ ಈಕ್ವಲ್ ಟು, ನೋಡಿ ಇಲ್ಲಿ ಡೆಲ್ಟಾ ಎಂ ಇಂಟು ಸಿ ಸ್ಕ್ವಯರ್ ಅಂತ ನಾವು ಹೇಳ್ಬೋದು. ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್ವ್. ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ನೋಡಿ, ಇವತ್ತು ಸಮ್ಮರಿ ಸೀರೀಸ್ ಲೆಕ್ಚರ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಚಾಪ್ಟರ್ ನ್ಯೂಕ್ಲಿಯೈ ಅಂತಾನೆ ಹೇಳ್ಬೋದು ನಾವು. ಸೊ ವೆನೆವರ್ ವಿ ಕಮ್ ಅಕ್ರಾಸ್ ದಿಸ್ ಚಾಪ್ಟರ್, ಈ ಚಾಪ್ಟರ್ ಇಂದ ನಾವು ಬಂದಿದ್ದಾಗ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೇಟೇಜ್ ಅಂತಂದಾಗ, ನೋಡಿ ಈ ಒಂದು ಚಾಪ್ಟರ್ ಇಂದ, ಈ ನ್ಯೂಕ್ಲಿಯೈ ಚಾಪ್ಟರ್ ಇಂದ ನಿಮಗೆ ವೇಟೇಜ್ ಫಾರ್ ಕೆ ಸಿ ಇ ಟಿ ನಿಮಗೆ ಒಂದು ಕ್ವಶನ್ ನಿಮಗೆ ಬರತಕ್ಕಂಥ ಅವಕಾಶಗಳಿದೆ. ನೀಟ್ ಎಂಟ್ರೆನ್ಸ್ ಎಕ್ಸಾಮ್ಗೂ ಸಹ ಒನ್ ಕ್ವಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಂತ ನಾವು ಹೇಳ್ತೀವಿ. ಆಲ್ಸೋ ಫಾರ್ ಜೆಇ ಆಲ್ಸೋ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಕ್ವಶನ್ ಫ್ರಮ್ ದ ಚಾಪ್ಟರ್ ನ್ಯೂಕ್ಲಿಯೈ ಅಂತ ಹೇಳ್ತಾರೆ. ಸೊ ಬಿಫೋರ್ ಗೋಯಿಂಗ್ ಟು ಸಿ ವಾಟ್ ಆರ್ ದ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ಟುಡೇಸ್ ಸೆಷನ್, ಇವತ್ತಿನ ಸೆಷನ್ ನಲ್ಲಿ ನಾವು ಏನೇನು ಟಾಪಿಕ್ಸ್ ನಾವು ಕವರ್ ಮಾಡ್ತೀವಿ ಅನ್ನೋದಕ್ಕೂ ಮುಂಚೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಏನು ಅಂತಂದಿದ್ದಾಗ, ನೋಡಿ ಹಳೆ ಸಿಲೆಬಸ್ ಅಂದ್ರೆ ಲಾಸ್ಟ್ ಪ್ರೀವಿಯಸ್ ಇಯರ್ ಸಿಲೆಬಸ್ ನೀವು ನೋಡಿದ್ದಾಗ ಈ ನ್ಯೂಕ್ಲಿಯೈ ಚಾಪ್ಟರ್ ಇಂದ ತುಂಬಾ ಇಂಪಾರ್ಟೆಂಟ್ ಆಗಿ ಮಿನಿಮಮ್ ಒಂದು 2 ಕ್ವಶನ್ಸ್ ಆದ್ರೂ ಬರ್ತಾ ಇತ್ತು ನಮ್ಮ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನಲ್ಲಿ. ಬಟ್ ಇವಾಗ ಸಿಲೆಬಸ್ ನ ತುಂಬಾ ರಿಡ್ಯೂಸ್ ಆಗಿರೋದ್ರಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಒಂದು ಕ್ವಶನ್ ನಿಮಗೆ ಬರಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ ರೇಡಿಯೋ ಆಕ್ಟಿವಿಟಿ ಅನ್ನೋ ಒಂದು ಟಾಪಿಕ್ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ರಿಮೂವ್ ಮಾಡಿದ್ದಾರೆ. ನಾಟ್ ಓನ್ಲಿ ಫಾರ್ ಯುವರ್ ಕೆ.ಸಿ.ಇ.ಟಿ, ಜೆಇಗೂ ಸಹ ಅದನ್ನ ರಿಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ನೋ ನೀಡ್ ಟು ವರಿ, ನೋ ನೀಡ್ ಟು ಸ್ಟಡಿ ಅಬೌಟ್ ದಿಸ್ ರೇಡಿಯೋ ಆಕ್ಟಿವಿಟಿ, ಬಟ್ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಎ ನ್ಯೂಕ್ಲಿಯೈ ವಿಲ್ ಡಿಕೇ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಳ್ಳೋಣ. ಓಕೆನಾ? ಸೊ ಐ ವಿಲ್ ಎಕ್ಸ್ಪ್ಲೈನ್ ಬ್ರೀಫ್ಲಿ ಅಬೌಟ್ ದ ಕಾನ್ಸೆಪ್ಟ್ಸ್ ಆರ್ ಅಬೌಟ್ ದ ಸಿನಾಪ್ಸಿಸ್ ಆಫ್ ದ ಚಾಪ್ಟರ್ ನ್ಯೂಕ್ಲಿಯೈ. ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕು, ಏನ್ ಬೇಕು, ಎಷ್ಟು ಓದಿದ್ರೆ ನಮಗೆ ಎಲ್ಲಾ ಕ್ವಶನ್ಸ್ನ ಆನ್ಸರ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಇವತ್ತಿನ ಸೆಷನ್ ನಲ್ಲಿ ಈ ಒಂದು ಚಾಪ್ಟರ್ ಇಂದ ಏನೇನ್ ಟಾಪಿಕ್ಸ್ ನಾವು ಕವರ್ ಮಾಡ್ತಾ ಇದೀವಿ ಅಂತಂದಿದ್ದಾಗ, ವಿ ಕ್ಯಾನ್ ಗೋ ವಿತ್ ವಾಟ್ ಈಸ್ ದ ಇಂಟ್ರಡಕ್ಷನ್, ನ್ಯೂಕ್ಲಿಯಸ್ ಅಂದ್ರೆ ಏನು, ನ್ಯೂಕ್ಲಿಯಸ್ ಒಳಗಡೆ ಏನಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಲೇಟರ್ ವಿ ಕ್ಯಾನ್ ಗೋ ವಿತ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ನ್ಯೂಕ್ಲಿಯಸ್ ಆಗಿರ್ಬೋದು, ಇಲ್ಲ ನ್ಯೂಕ್ಲಿಯರ್ ಫೋರ್ಸಸ್ ಆಗಿರಬಹುದು. ಲೇಟರ್ ವಿ ಕ್ಯಾನ್ ಗೋ ವಿತ್ ಮಾಸ್ ಡಿಫೆಕ್ಟ್, ಬೈಂಡಿಂಗ್ ಎನರ್ಜಿ ಅಂಡ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಬೇಸಿಕಲಿ ನೋಡಿ ಈ ಒಂದು ಕಾನ್ಸೆಪ್ಟ್ ಇಂದ ನಿಮಗೆ ಫ್ರೀಕ್ವೆಂಟ್ ಆಗಿ ಕ್ವಶನ್ಸ್ ಬರ್ತಾ ಇರುತ್ತೆ. ಅಂಡ್ ಫೈನಲಿ ವಿ ಕ್ಯಾನ್ ಗೋ ವಿತ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತ ಹೇಳ್ತಾರೆ. ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂದ್ರೆ ಬೇರೆ ಏನು ಅಲ್ಲ, ದೇ ವಿಲ್ ಗಿವ್ ಒನ್ ರಿಯಾಕ್ಷನ್, ಒಂದು ರಿಯಾಕ್ಷನ್ ನಿಮಗೆ ಕೊಟ್ಬಿಟ್ಟು ಆ ರಿಯಾಕ್ಷನ್ ಅಲ್ಲಿ ಎಷ್ಟು ಎನರ್ಜಿ ರಿಲೀಸ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ನೋಡಿ ಮುಂಚೆ ಆದ್ರೆ ನಿಮಗೆ ನ್ಯೂಕ್ಲಿಯರ್ ರಿಯಾಕ್ಟರ್ ಸಹ ಇರ್ತಾ ಇತ್ತು, ಆ ನ್ಯೂಕ್ಲಿಯರ್ ರಿಯಾಕ್ಟರ್ ಸಹ ನಮಗೆ ಇಲ್ಲ. ಹಾಗಾಗಿ ನೋ ನೀಡ್ ಟು ವರಿ, ತುಂಬಾನೇ ಸಿಲೆಬಸ್ ಕಮ್ಮಿ ಆಗಿದೆ. ಸೊ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ಈಸಿಲಿ ಪ್ರಿಪೇರ್ ಯುವರ್ ಸೆಲ್ಫ್ so that you can answer each and every question from this chapter. I hope you will follow each and every point, concentrate and learn. So let us understand what is this nucleus. First of all, nucleus andre meaning enu antandaga, we can say the central part of an atom anta ಹೇಳ್ತಾರೆ. ಸೆಂಟ್ರಲ್ ಪಾರ್ಟ್ ಆಫ್ ಅನ್ ಆಟಮ್ called ನ್ಯೂಕ್ಲಿಯಸ್ ಅಂತ ನಾವು ಹೇಳ್ಬೋದು. ಇಸ್ ಇಟ್ ರೈಟ್ ಮಾ? ಅಂಡ್ ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ಸೈಜ್ ಆಫ್ ದಿಸ್ ನ್ಯೂಕ್ಲಿಯಸ್ ಮಾ ಹಿಯರ್? ನೋಡಿ ಇಲ್ಲಿ ಅಪ್ರಾಕ್ಸಿಮೇಟ್ ಸೈಜ್ ಏನಂತ ಹೇಳ್ಬೋದು ನಾವಿಲ್ಲಿ ಅಂತಂದಾಗ, ವಿ ಕ್ಯಾನ್ ಸೇ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 10 to the power of -15 ಮೀಟರ್ ಅಂತ ನಾವು ಹೇಳ್ತೀವಿ. 10 to the power of -15 is nothing but 1 ಫರ್ಮಿ ಅಂತ ನಾವು ಮಾತಾಡಬಹುದು. 1 ಫರ್ಮಿ. ಓಕೆನಾ? ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಹಿಯರ್. ಅಂಡ್ ಅಷ್ಟೇ ಅಲ್ಲ, ನೀವು ನ್ಯೂಕ್ಲಿಯಸ್ ನ ನೀವು ಅಬ್ಸರ್ವ್ ಮಾಡಿದ್ದಾಗ ನ್ಯೂಕ್ಲಿಯಸ್ ಕನ್ಸಿಸ್ಟ್ ಆಫ್ ನಿಮಗೆ 2 ಇಂಪಾರ್ಟೆಂಟ್ ಪಾರ್ಟಿಕಲ್ಸ್ ಅನ್ನೋದಿರುತ್ತೆ. ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಪ್ರೋಟಾನ್ಸ್ ಅಂತ ಹೇಳ್ತಾರೆ, ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ನ್ಯೂಟ್ರಾನ್ಸ್ ಅಂತಾನೂ ಸಹ ನಾವು ಹೇಳ್ಬೋದು. ಸೊ ಸಿ ಹಿಯರ್, ಅಬ್ಸರ್ವ್ ಮಾಡಿ, ಪ್ರೋಟಾನ್ಸ್ ಆರ್ positively charged particles. here protons are positively charged particles ಅಂತ ನಾವು ಕರಿತಾ ಇದೀವಿ. ಅಂಡ್ ನ್ಯೂಟ್ರಾನ್ಸ್ ಆರ್ ಏನಂತ ಹೇಳ್ಬೋದು, ನ್ಯೂಟ್ರಲ್ ಇನ್ ನೇಚರ್ ಅಂತ ನಾವು ಹೇಳ್ಬೋದು. ನ್ಯೂಟ್ರಲ್ ಇನ್ ನೇಚರ್. ಇಸ್ ಇಟ್ ಕ್ಲಿಯರ್ ಮಾ? And let us understand that what is the
ಟೈಪ್ಸ್ ಆಫ್ ನ್ಯೂಕ್ಲಿಯೈ ಹಿಯರ್ ಟೈಪ್ಸ್ ಆಫ್ ನ್ಯೂಕ್ಲಿಯೈ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಒಂದು ವಿಷಯ ನೀಟಾಗಿ ಅರ್ಥ ಮಾಡ್ಕೋಬೇಕು. ಎನಿ ನ್ಯೂಕ್ಲಿಯೈ can be represented. How a nucleus can be represented ಅಂತಂದಾಗ ನೋಡಿ ಇಲ್ಲಿ represented by an alphabet ನೋಡಿ x z a ಅಂತ ನಾವು ಬರೆಯಬಹುದು. x z a. what is this z here? z ಅಂತಂದಾಗ we can say it is ಪ್ರೋಟಾನ್ ನಂಬರ್ ಅಂತ ನಾವು ಹೇಳ್ತಾ ಇದೀವಿ. z is called as a ಪ್ರೋಟಾನ್ ನಂಬರ್ ಅಂತಾನು ಹೇಳ್ಬೋದು. ಇಲ್ಲ ಅಂತಂದಾಗ ಸಿಂಪಲ್ ಆಗಿ ಅದನ್ನ ನಾವು ಅಟಾಮಿಕ್ ನಂಬರ್ ಅಂತ ನಾವು ಕರಿತೀವಿ. ಸೊ ಅಟಾಮಿಕ್ ನಂಬರ್ ಕ್ಯಾನ್ ಬಿ ಡಿಫೈನ್ಡ್ as the number of protons present inside the element ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಒಂದು ಆಟಮ್ ನ ನೀವು ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಕನ್ಸಿಡರ್ ಮಾಡಿದಾಗ ನಂಬರ್ ಆಫ್ ಪ್ರೋಟಾನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎರಡೂ ಸೇಮ್ ಆಗಿರೋದ್ರಿಂದ ವಿ ಕ್ಯಾನ್ ಸೇ ದಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತಾನು ಸಹ ನಾವು ಒಂದೊಂದ್ಸರಿ ಕಲಿತೀವಿ. ಸೊ ವಾಟ್ ಇಸ್ ದಿಸ್ ಎ ಇಸ್ ಕಾಲ್ಡ್ ಆಸ್ ಮಾಸ್ ನಂಬರ್ ಅಂತ ಹೇಳ್ತಾರೆ. ಎ ಇಸ್ ಕಾಲ್ಡ್ ಆಸ್ ಅ ಮಾಸ್ ನಂಬರ್ ವಿಚ್ ಈಸ್ ನಥಿಂಗ್ ಬಟ್ ಮಾಸ್ ನಂಬರ್ ಅಂದ್ರೆ ಏನಪ್ಪಾ ಅಂತಂದಾಗ ವಿ ಕ್ಯಾನ್ ಸೇ ಸಮ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಅಂತ ಹೇಳ್ತಾರೆ. ಸಮ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಎರಡರನ್ನು ನಾವು ಆಡ್ ಮಾಡಿದ್ರೆ ಎಷ್ಟು ಬರುತ್ತೋ ಅದನ್ನ ಮಾಸ್ ನಂಬರ್ ಅಂತ ನಾವು ಕರಿತೀವಿ. ಅಂಡ್ ವೆನೆವರ್ ವಿ ಸಬ್ಟ್ರಾಕ್ಟ್ ಹಿಯರ್ a minus z ಅಂದ್ರೆ ಮಾಸ್ ನಂಬರ್ ಇಂದ ಪ್ರೋಟಾನ್ ನಂಬರ್ ನಾವು ಸಬ್ಟ್ರಾಕ್ಟ್ ಮಾಡಿದಾಗ ವಿಲ್ ಗೆಟ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ವಿ ಕ್ಯಾನ್ ಸೇ ನ್ಯೂಟ್ರಾನ್ ನಂಬರ್ ಅಂತ ಕರಿತೀವಿ. So based on this we can go with the first one, that is isotopes ಅಂತ ನಾವು ಹೇಳ್ತಾ ಇದೀವಿ. what is this isotopes here? Isotopes ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ನೋಡಿ ನ್ಯೂಕ್ಲಿಯೈ having same atomic number but different mass number ಅಂತ ಹೇಳ್ತಾರೆ. ಬಟ್ ಡಿಫರೆಂಟ್ ಮಾಸ್ ನಂಬರ್ ಅಂತ ನಾವು ಹೇಳಬಹುದು. ಅಂಡ್ ಸಚ್ ನ್ಯೂಕ್ಲಿಯೈ ಆರ್ ಕಾಲ್ಡ್ ಆಸ್ ಐಸೋಟೋಪ್ಸ್ ಅಂತ ಹೇಳ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್ ಈಸ್ ನೋಡಿ ಇಲ್ಲಿ ಹೈಡ್ರೋಜನ್, ಬೇಸಿಕ್ ಎಲಿಮೆಂಟ್ ಹೈಡ್ರೋಜನ್ ನಾವು ತಗೊಂಡಿದ್ದಾಗ ವಿ ಕ್ಯಾನ್ ಸೇ 1H1 1H2 1H3 ಅಂತ ಬರೀಬಹುದು. ಅದೇ ನಿಮಗೆ ಕಾರ್ಬನ್ ತಗೊಂಡಿದ್ದಾಗ 6C12 ಅಷ್ಟೇ ಅಲ್ಲ 6C13. These are all examples of what here ಐಸೋಟೋಪ್ಸ್ ಅಂತ ಹೇಳ್ತಾರೆ. ಪ್ರತಿಯೊಂದು ಎಲಿಮೆಂಟ್ಗೂ ಅದರದೇ ಆಗಿರತಕ್ಕಂತ ಏನಾಗಿರುತ್ತೆ ಐಸೋಟೋಪ್ಸ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. ಲೈಕ್ ದಟ್ ಹಿಯರ್ ಹೈಡ್ರೋಜನ್ಗಾಗಿರ್ಬೋದು, ಓಕೆ, ಕಾರ್ಬನ್ಗಾಗಿರ್ಬೋದು, ಆಕ್ಸಿಜನ್ಗಾಗಿರ್ಬೋದು, ಸಹ ಐರನ್ಗೂ ಸಹ ಆಗಿರ್ಬೋದು, ಇಲ್ಲ ಕ್ಲೋರಿನ್, ವಾಟ್ ಎವರ್ ಇಟ್ ಮೇ ಬಿ ಎವ್ರಿ ಎಲಿಮೆಂಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಐಸೋಟೋಪ್ಸ್ ಅಂತ ನಾವು ಅರ್ಥ ಮಾಡ್ಕೋಬೇಕು. Okay, later we have to understand about what is this here isotopes anta ಹೇಳ್ತಾ ಇದೀವಿ. Later we have to understand about isobars. What are these isobars ಅನ್ನೋದನ್ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. See here, what are these isobars? See here, having the nuclei having same mass number but different atomic number ಅಂತ ಹೇಳ್ತಾರೆ. ಬಟ್ ಡಿಫರೆಂಟ್ ಅಟಾಮಿಕ್ ನಂಬರ್. ಇಲ್ಲಿ ಒಂದು ವಿಷಯ ಏನಪ್ಪಾ ಅಂತಂದಾಗ ವಿ ಕ್ಯಾನ್ ಸೇ ಐಸೋಬಾರ್ಸ್ ಅನ್ನೋದು ನಿಮ್ಗೆ ಏನು ಅಂತಂದಾಗ ಬೇರೆ ಬೇರೆ ಎಲಿಮೆಂಟ್ ಇಂದ ನಾವು ಕನ್ಸಿಡರ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ ಸಿ ಹಿಯರ್ 6C13 ಅಂತ ಹೇಳ್ತೀವಿ. ಅಂಡ್ ಆಲ್ಸೋ 7C13 ಅಂತಾನು ಸಹ ನಾವು ಬರೀಬಹುದು. ದೀಸ್ ಟು ಆರ್ ಐಸೋಬಾರ್ಸ್ ಅಂತ ನಾವು ಹೇಳ್ಬೋದು. And later we have to understand about what are isotones. Isotones ಅಂದ್ರೆ ಮೀನಿಂಗ್ ಏನು ಅಂತಂದಾಗ we can say same number of neutrons ಅಂತ ಕರಿತೀವಿ. ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ನೋಡಿ ಇಲ್ಲಿ ಡಿಫರೆಂಟ್ ಅಟಾಮಿಕ್ ನಂಬರ್ ಇರ್ಬೋದು, ಡಿಫರೆಂಟ್ ಮಾಸ್ ನಂಬರ್ ಇರ್ಬೋದು, ಆದರೆ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅನ್ನೋದು ಇರಬೇಕು, ಆರ್ ಕಾಲ್ಡ್ ಐಸೋಟೋನ್ಸ್. ಎಕ್ಸಾಂಪಲ್ಸ್, ಇಫ್ ಯು ವಾಂಟ್ ಟು ಸೇ ಎಕ್ಸಾಂಪಲ್ ವಿ ಕ್ಯಾನ್ ಸೇ, ನೋಡಿ ಇಲ್ಲಿ ನೀಟಾಗಿ ಅನಲೈಸ್ ಮಾಡಿಕೊಳ್ಳಿ. ಇಲ್ಲಿ ಏನ್ ಬರುತ್ತೆ, ಸಿ ಹಿಯರ್ 6C13 ಅಲ್ವಾ, 6C13 ಅಲ್ಲಿ ನಿಮ್ಗೆ 6 ಹೋಗಿದೆ ಅಂತಂದಾಗ ನಿಮ್ಗೆ ಏನ್ ಬರ್ಬೋದು, ನಿಮ್ಗೆ 7 ಅಲ್ವಾ. ಸೊ 7N14 ಅಂತ ಹೇಳ್ತಾರೆ. ಬೇಗ ಚೆಕ್ ಮಾಡ್ಕೊಳ್ಳಿ.
13 minus 6 is 7. 14 minus 7 is also 7. That is the number of neutrons will remain same. Those are such nuclear called as isotones ಅಂತ ನಾವು ಕರಿತಾ ಇದೀವಿ. Later we have to understand about what are the properties here. What are the properties? What are the properties of what is that nucleus? What are the properties of the nucleus? Let us have an idea about the properties. First one we can go with what is a charge? What is a charge? Q ಅಂತ ಬರೀತೀರಾ. Charge is nothing but plus z into e ಅಂತ ನಾವು ಬರೀಬಹುದು. What is z called here? Z is the number of protons. Number of protons because ನೋಡಿ ಇಲ್ಲಿ ನ್ಯೂಕ್ಲಿಯಸ್ ಒಳಗಡೆ ನಿಮಗೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಎರಡೂ ಇದ್ದರೂ ಸಹ ದ ಚಾರ್ಜ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಪ್ರೋಟಾನ್ಸ್ ಅಲ್ವಾ, ಬಿಕಾಸ್ ನ್ಯೂಟ್ರಾನ್ಸ್ ಆರ್ ನ್ಯೂಟ್ರಲ್ ಇನ್ ನೇಚರ್. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಟೋಟಲ್ ಚಾರ್ಜ್ ಹಿಯರ್. And next one is size of the nucleus. Size of the nucleus. Usually we can say that volume of the nucleus will represent the size of the nucleus anta ಹೇಳ್ತಾರೆ. And volume is directly proportional to number of nucleons anta ಹೇಳ್ತಾರೆ, number of protons and neutrons. Therefore we can say that 4/3 pi r cube is directly proportional to a ಅಂತ ಬರೀಬಹುದು. ಇದು ನಾವು ಸಿಂಪ್ಲಿಫೈ ಮಾಡಿದ್ದಾಗ we can say radius of any nuclei can be written as r naught into a to the power of 1/3 ಅಂತ ನಾವು ಬರಿತೀವಿ. a to the power of 1/3. Is it right or not ma? Where r naught value ನಿಮ್ಗೆ ಏನಾಗಿರುತ್ತೆ ಅಂತಂದಾಗ we can say 1.29 Fermi. 1.29 Fermi ಅಂತ ಹೇಳ್ತಾರೆ. that is the radius of the basic nucleus, that is hydrogen nuclei ಅಂತನೂ ಸಹ ನಾವು ಹೇಳಬಹುದು. that is about the size of the nucleus ಹೇಳಿದೀವಿ. ಚಾರ್ಜ್ ಬಗ್ಗೆ ನಾವು ಮಾತಾಡಿದೀವಿ. later we have to understand about what is the density of the nucleus here. Density of the nucleus. What is the general formula for density here? Density is equals to mass by volume ಅಂತ ಬರೀತದೆ. Is it right ma? So you can say capital M divided by capital V. If you simplify everything, then we will get the ನೋಡಿ ಇಲ್ಲಿ density of any nuclei is 2.3 into approximately ಹೇಳ್ತಾ ಇದೀನಿ. Order is very very important ma. 10 to the power of 17 kg per meter cube ಅಂತ ನಾವು ಹೇಳ್ಬೋದು. kg per meter cube. That is the density of the nucleus. And please remember that density of any nuclei remains constant ಅಂತ ಹೇಳ್ತದೆ. remains constant. We should not forget these points here. You should not forget this point. That is the density of the nucleus. Later we have to understand about what is the mass of the nucleus here. Mass of the nucleus. How can we calculate the mass of the nucleus? Very simple alva, very simple. If we add the mass of the protons and mass of the neutrons, then you will get what is the mass of the nucleus. Therefore if we represent nodili m small n represent mass of each neutron ma. ಒಂದೊಂದು ನ್ಯೂಟ್ರಾನ್ ನಿಮಗೆ ಮಾಸ್ ಸ್ಮಾಲ್ ಎಮ್ ಎನ್ ಅಂತ ನಾವು ರೆಪ್ರೆಸೆಂಟ್ ಮಾಡೋಣ. mass of each neutron. mp stands for mass of each proton. Then we can write so see here, total mass of the nucleus is equals to, observe ಮಾಡಿ ನೀಟಿಗೆ, z into mp plus a minus z, that is number of neutrons alva, m into n. This is called as actual mass of the nucleus. These are the important properties. These are the important properties of the nucleus we have to keep in our mind while answering the questions based on these things. Later we have to understand. So see here, ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೋಡಿ. ಮಾಸ್ ಆಫ್ ದ ಪ್ರೋಟಾನ್ಸ್ ಆಗಿರ್ಬೋದು ಇಲ್ಲ ಮಾಸ್ ಆಫ್ ದ ನ್ಯೂಟ್ರಾನ್ಸ್ ಆಗಿರ್ಬೋದು ವೆರಿ ಸ್ಮಾಲ್ ಇನ್ ಸೈಜ್ ಅಲ್ವಾ, ಎಲೆಕ್ಟ್ರಾನ್ ಸಹ ಹೇಳ್ಬೋದು. ಸೊ ತುಂಬಾ ಕಡಿಮೆ ಇರೋದ್ರಿಂದ, ತುಂಬಾ ಸೈಜ್ ಕಡಿಮೆ ಇರೋದ್ರಿಂದ, ಸೊ ಹೌ ಕ್ಯಾನ್ ವಿ ಮೆಷರ್? ಸೊ ಸಿ ಹಿಯರ್, ಮಾಸ್ ಆಫ್ ದ ಪ್ರೋಟಾನ್ಸ್ ಆಗಿರ್ಬೋದು, ನ್ಯೂಟ್ರಾನ್ಸ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಆರ್ ಮೆಜರ್ಡ್ ಇನ್ ದ ಯೂನಿಟ್
called as atomic mass unit here. Atomic mass unit ಅಂತ ಕರಿತೀವಿ. Atomic mass unit AMU ಅಂತಾನು ಬರಿಬಹುದು, ಇಲ್ಲ ಅಂತಂದ್ರೆ U ಅಂತಾನು ಸಹ ನಾವು ಬರಿಬಹುದು. Is it right ma? Like that we have to understand each and every point. And please remember that one atomic mass unit is equals to 1.66 into 10 to the power of minus 27 minus 27 kg. You have to keep this point in your mind, because most probably mass of this alpha particles ಆಗಿರಬಹುದು, ಇಲ್ಲ proton, neutron, electron, always be measured in atomic mass units. Like that we have to understand each and every point here. Later we can go with what is the nuclear force. What is the nuclear force ಅಂತ ಹೇಳ್ತಾರೆ. So see here, what is the nuclear force? We can say here the force which holds the nucleons, which holds the nucleons together ಅಂತ ಹೇಳಿ, which holds the nucleons together, okay, is called nuclear force. ಯಾವ ಫೋರ್ಸ್ ಆದ್ರೆ ನಿಮಗೆ ಪ್ರೋಟಾನ್ಸ್ನ ಮತ್ತು ನ್ಯೂಟ್ರಾನ್ಸ್ನ ಎರಡರ ಜೊತೆಯಲ್ಲಿ ಹಿಡಿದಿರುತ್ತೋ ಅಂತದನ್ನು ನಾವು ನ್ಯೂಕ್ಲಿಯರ್ ಫೋರ್ಸ್ ಅಂತ ನಾವು ಕರಿಬಹುದು. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ನ್ಯೂಕ್ಲಿಯರ್ ಫೋರ್ಸ್ ಹಿಯರ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ಇದ್ಮೇಲೆ ನಿಮಗೆ ಕ್ವಶನ್ಸು ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, 1 ಮಾರ್ಕ್ 2 ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಅಷ್ಟೇ ಅಲ್ಲ, ಅದ್ರ ಜೊತೆ MCQs ಬರುತ್ತೆ ಅಂತ ನಾನು ಹೇಳ್ತಾ ಇರೋದು ನಿಮಗೆ. ಸೊ ಸಿ ಹಿಯರ್, ವಾಟ್ ಆರ್ ದ ಫಸ್ಟ್ ಒನ್? ವಿ ಕ್ಯಾನ್ ಸೇ ದಟ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ನಾನ್ ಸೆಂಟ್ರಲ್ ಫೋರ್ಸ್ ಅಂತ ಹೇಳ್ತಾರೆ. ಈಸ್ ನಾನ್ ಸೆಂಟ್ರಲ್ ಫೋರ್ಸ್ ಅಂತ ಹೇಳ್ತಾರೆ. And second one, nuclear force is short range forces nuclear force is short range force, because these forces will exist only within the nucleus in the sense within the distance 10 to the power of minus 15 meter anta heltare. Later nuclear forces are strongest forces in the nature here. Strongest forces in the nature. Whenever we consider the 4 fundamental forces, that is nuclear force, electromagnetic force, and weak nuclear force, and also gravitational force, idu compare ಮಾಡಿದಾಗ strong nuclear force ಅಂತ ನಾವು ಹೇಳ್ತೀವಿ. And later we have to understand that nuclear force is generally attractive in nature ಅಂತ ಹೇಳ್ತಾರೆ. generally attractive in nature. So later we have to understand, observe ಮಾಡಿ, nuclear force is non-conservative force nuclear force is non-conservative force ಅಂತ ನಾವು ಕರಿತೀವಿ. So see here, these forces are saturated forces here. These forces are saturated forces ಅಂತ ನಾವು ಹೇಳಬಹುದು. And later we have to understand they are charge independent they are charge independent. What is the meaning of charge independent here ಅಂತಂದ್ರೆ the force between the proton, neutron, and neutron remains same ಅಂತ ನಾವು ಹೇಳ್ತೀವಿ. And later we have to understand about they are ಏನಂತ ಹೇಳ್ಬೋದು ಇಲ್ಲಿ, ಎಕ್ಸ್ಚೇಂಜ್ ಫೋರ್ಸಸ್ ಅಂತಾನು ಸಹ ನಾವು ಹೇಳ್ಬೋದು. ದೇ ಆರ್ ಎಕ್ಸ್ಚೇಂಜ್ ಫೋರ್ಸಸ್. ಇನ್ನೊಂದಿದೆ ನಿಮಗೆ ನಾನ್ ಕನ್ಸರ್ವೇಟಿವ್ ಬೇಡ, ಕೆಲವು ಸರಿ ನಿಮ್ಗೆ ಅದನ್ನು ಯೂಸ್ ಮಾಡಲ್ಲ ಎಲ್ಲೂ ಸಹ. ಓಕೆ, ವಿ ಕ್ಯಾನ್ ಸೇ ದೀಸ್ ಫೋರ್ಸಸ್ ಆರ್ ಓಕೆ ಸ್ಪಿನ್ ಡಿಪೆಂಡೆಂಟ್ ಅಂತ ನಾವು ಕರೆಯೋಣ. ದೀಸ್ ಫೋರ್ಸಸ್ ಆರ್ ಸ್ಪಿನ್ ಡಿಪೆಂಡೆಂಟ್ ಫೋರ್ಸಸ್. Okay, so like that we have to understand about the properties of the nuclear forces. Later we have to understand about the Einstein's mass energy relation here. Einstein's mass energy relation anta navu kariyona. What is this Einstein's mass energy relation here ಅಂತಂದಾಗ ನೋಡಿ, ಇಲ್ಲಿ ಯಾವುದಾದ್ರೂ ಒಂದು ಪಾರ್ಟಿಕಲ್ಗೆ m ಅನ್ನೋ ಒಂದು ಮಾಸ್ ಇದ್ದರೆ, ಆವಾಗ
ಆ ಒಂದು ಪಾರ್ಟಿಕಲ್ ಎನರ್ಜಿ ಅನ್ನೋದು ಸಹ ಅಸೋಸಿಯೇಟ್ ಆಗಿರುತ್ತೆ. ಆ ಎನರ್ಜಿ ಎಷ್ಟಿರುತ್ತೆ ಅನ್ನೋದು ಹೇಳೋದೆ ನಮ್ಮ ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್. ಸೊ ಸಿ ಹಿಯರ್, ಇಫ್ m ಈಸ್ ದ ಮಾಸ್ ಆಫ್ ದ ಪಾರ್ಟಿಕಲ್, mass of the particle, then energy associated with it, then the energy associated by that particle, is given by E is equals to mc square ಅಂತ ನಾವು ಹೇಳ್ಬೋದು. E is equal to mc square. That is Einstein's mass energy relation. I hope you understood this point, Noma. Later we have to understand about what is the mass defect. denoted by delta m. ನೋಡಿ ಇಲ್ಲಿ ಮಾಸ್ ಡಿಫೆಕ್ಟ್ ಅಂದ್ರೆ ಮೀನಿಂಗ್ ಏನು ಅಂತಂದಿದ್ದಾಗ we can say that the masses of the nucleon, the mass of the total nucleons minus actual mass of the nucleus ಅಂತ ನಾವು ಹೇಳ್ಬೋದು. So delta m can be written as, I'll write only formula will based on the formula only they will ask the question. So see here, what is the delta m? Delta m can be written as ನೋಡಿ ಇಲ್ಲಿ we can say z into mp plus a minus z into mn will give you what is the mass of the nucleons, minus mn ಅಂತ ನಾವು ಬರಿತೀವಿ. This is the mass defect. Later we have to understand what is the binding energy. What is this binding energy? Here definition ಪ್ರಕಾರ ನಾವು ಹೇಳಬೇಕು ಅಂತಂದಾಗ energy required to bind the nucleons together ಅಂತ ಹೇಳ್ತಾರೆ. To bind the nucleons together. Okay, that is called as the binding energy. And according to Einstein's mass energy relation, binding energy always be equal to ನೋಡಿ ಇಲ್ಲಿ ಡೆಲ್ಟಾ ಎಂ ಇಂಟು ಸಿ ಸ್ಕ್ವಯರ್ ಅಂತ ನಾವು ಹೇಳ್ಬೋದು. ಡೆಲ್ಟಾ ಎಂ ಇಂಟು ಸಿ ಸ್ಕ್ವಯರ್. ಇಲ್ಲಿ ಒಂದು ನೋಟ್ ಅಂತ ನಾನು ಒಂದು ಪಾಯಿಂಟ್ ಹೇಳ್ತೀನಿ, ಅದನ್ನ ಪ್ಲೀಸ್ ಅಬ್ಸರ್ವ್ ಮಾಡಿ. ವಾಟ್ ಈಸ್ ದ ಎನರ್ಜಿ ಈಕ್ವಲೆಂಟ್ ಆಫ್ ಒನ್ ಅಟಾಮಿಕ್ ಮಾಸ್ ಯೂನಿಟ್ ಇದು ಆಲ್ವೇಸ್ ಬಿ ಈಕ್ವಲ್ ಟು, ನೋಡಿ ಇಲ್ಲಿ 1 AMU ಅನ್ನೋದು ನಿಮಗೆ ಯಾವತ್ತೇ ಆಗಲಿ ಎಷ್ಟಿರುತ್ತೆ ಅಂದ್ರೆ 931 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿ ಇರುತ್ತೆ. 1 ಅಟಾಮಿಕ್ ಮಾಸ್ ಯೂನಿಟ್ಗೆ ನಿಮಗೆ ಎಷ್ಟು ಇರುತ್ತೆ ಅಂತಂದ್ರೆ ಎನರ್ಜಿ 931 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ದಟ್ ಈಸ್ ಅಬೌಟ್ ದ binding energy. Later we have to understand about the what is this specific binding energy. Now it is specific binding energy is nothing but binding energy per unit mass. We can say binding energy per nucleon ಅಂತ ನಾವು ಕರಿಬಹುದು ಸೆಂಟೆನ್ಸ್ ಅಲ್ಲಿ. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಇಸ್ ನಥಿಂಗ್ ಬಟ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂತ ಹೇಳ್ತಾರೆ. ಅದಿಲ್ಲ ಅಂತಂದಾಗ ವಿ ಕ್ಯಾನ್ ಸೇ ಬೈಂಡಿಂಗ್ ಎನರ್ಜಿ ಡಿವೈಡ್ ಬೈ ಇಟ್ಸ್ ಮಾಸ್ ನಂಬರ್ ಅಂತನೂ ಸಹ ನಾವು ಹೇಳಬಹುದು. ದೇರ್ಫೋರ್ ವಿ ಕ್ಯಾನ್ ಸೇ, ಅಬ್ಸರ್ವ್ ಮಾಡಿ ಇಲ್ಲಿ, ಬೈಂಡಿಂಗ್ ಎನರ್ಜಿ ಈಸ್ ಈಕ್ವಲ್ಸ್ ಟು specific binding energy into mass number. We have to understand these points very clearly, and please remember that. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗತ್ತೆ ನೋಡಿ. ಬೈಂಡಿಂಗ್ ಎನರ್ಜಿ ಅನ್ನೋದು ನಿಮ್ಗೆ ಡೆಲ್ಟಾ ಎಂ ಇಂಟು ಸಿ ಸ್ಕ್ವೇರ್. ಸಿ ಅಂದ್ರೆ ಏನ್ ವ್ಯಾಲ್ಯೂ ನಿಮ್ಗೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ನಮ್ಗೆ ಸಿಗುತ್ತೆ. C is nothing but speed of the light that is 3 × 10⁸ meter per second. ಇದು ಯಾವಾಗ ಯೂಸ್ ಮಾಡ್ತೀರಾ ಅಂತಂದಿದಾಗ we can say that when the mass defect or the mass of the nucleons, mass defect ಆಗಿರಬಹುದು, ಇಲ್ಲ mass of the nucleons ಅನ್ನೋದು ನಿಮಗೆ is measured or it is given in kilograms ಅಂತ ಹೇಳ್ತಾರೆ. ನಿಮಗೆ ಗ್ರಾಮ್ಸ್ ಅಲ್ಲಿ ಕೊಟ್ಟಿದ್ರೆ ಕಿಲೋಗ್ರಾಮ್ ಕನ್ವರ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ ಅಷ್ಟೇ, ಬೇರೆ ಡಿಫರೆನ್ಸ್ ಏನೂ ಇಲ್ಲ. ಓಕೆನಾ? And see here, binding energy can also be written as delta m into 931 million electron volt ಅಂತನೂ ಸಹ ನಾವು ಬರೀಬಹುದು. ಸೊ ಇದನ್ನ ಯಾವಾಗ ಯೂಸ್ ಮಾಡ್ತೀರಾ ನೀವು ಅಂತಂದಾಗ we can say that when delta m is measured is in
atomic mass units ma here, atomic mass units. ಮಾಸ್ ಆಫ್ ದ ನ್ಯೂಕ್ಲಿಯನ್ಸ್ನ ಮಾಸ್ ಆಫ್ ದ ನ್ಯೂಕ್ಲಿಯನ್ಸ್ ನಿಮಗೆ ನಿಮಗೆ AMU ಕೊಟ್ಟಿದ್ದಾಗ AMU ಅಲ್ಲಿ ನಿಮಗೆ ಕೊಟ್ಟಿದ್ದಾಗ ಅವಾಗ ನಾವು ಬೈಂಡಿಂಗ್ ಎನರ್ಜಿನ ಈ ರೀತಿ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ಬೇಸ್ಡ್ ಆನ್ ದಿಸ್ ಬೈಂಡಿಂಗ್ ಎನರ್ಜಿ ಫಾರ್ಮುಲಾ we can calculate what is the specific binding energy. Is it right ma? So what is the importance of this specific binding energy here? ನೋಡಿ ಇಲ್ಲಿ specific binding energy gives about the stability of the nuclei ಅಂತ ಹೇಳ್ತಾರೆ. gives about the stability of the nuclei. So how ಅಂತಂದಿದ್ದಾಗ we can say ನೋಡಿ ಇಲ್ಲಿ larger the specific binding energy, okay, higher will be the stability ಅಂತ ಹೇಳ್ತಾರೆ. larger the specific binding energy, higher will be the stability. ಇಲ್ಲ ಅಂತಂದ್ರೆ ಕಡಿಮೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಇದ್ರೆ ಕಡಿಮೆ ಸ್ಟೆಬಿಲಿಟಿ ಇರುತ್ತೆ ಅಂತ ಹೇಳ್ತಾರೆ. ಇಸ್ ಇಟ್ ರೈಟ್ ಮಾ? ಸೊ ಬೇರೆ ಕಲರ್ ಅಲ್ಲಿ ನಿಮಗೆ ಬರ್ದಿರ್ತೀನಿ ಇಲ್ಲಿ, ಲೋಯರ್ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಲೋಯರ್ ವಿಲ್ ಬಿ ದ ವಾಟ್ ಈಸ್ ದಟ್ ಸ್ಟೆಬಿಲಿಟಿ ಅಂತ ನಾವು ಹೇಳಬಹುದು. ಇಸ್ ಇಟ್ ರೈಟ್ ಮಾ? ದಟ್ ಈಸ್ ಕಾಲ್ಡ್ ಆಸ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಇಸ್ ಇಟ್ ಕ್ಲಿಯರ್? ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಯಾವ್ದಾದ್ರು ಪಾಯಿಂಟ್ ಅರ್ಥ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. later we have to understand about what is the, and see here, specific binding energy curve ಅಂತ ಹೇಳ್ತಾರೆ. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್ವ್. ಸೊ ನೋಡಿ ಇಲ್ಲಿ ಏನ್ ಹೇಳುತ್ತೆ ಈ ಕರ್ವ್ ನಮಗೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬೇಸ್ ಮಾಡ್ಕೊಂಡು ಸಹ ನಾವು ಕ್ವಶನ್ಸ್ MCQ ಫಾರ್ಮೆಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, so let us understand that there is a specific binding energy curve. Let us say this is 1 2 3 4 5. ಓಕೆ, ಇದು ನಿಮಗೆ ಸಾಕಾಗ್ತಾ ಇಲ್ಲ, ಒಂದು ನಿಮಿಷ ಈ ಕಡೆ ಎಲ್ಲಾದ್ರೂ ಬರ್ದಿರ್ತೀನಿ ಇನ್ನು ಸ್ವಲ್ಪ. ಓಕೆ, ಇನ್ನು ಸ್ವಲ್ಪ ಡೌನ್ ಅಲ್ಲಿ ಹಾಕ್ತೀನಿ ಡಯಾಗ್ರಾಮ್ನ, ಸೊ ದಟ್ ಯು ವಿಲ್ ಗೆಟ್ ಎ ಕ್ಲಿಯರ್ ಐಡಿಯಾ ಅಬೌಟ್ ದಿ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. So let us say this is the 1 2 3 4 5 6 7 8 9 ಅಂತ ನಾವು ಕನ್ಸಿಡರ್ ಮಾಡೋಣ. ಇಲ್ಲೂ ಅಷ್ಟು ನೋಡ, ಅಟಾಮಿಕ್ ನಂಬರ್ಸ್ 50 100 150 200 250 like that you can take atomic number. ನೋಡಿ ಸಾರಿ, ಮಾಸ್ ನಂಬರ್ ಅನ್ನೋದು ನಿಮಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಂಡಿರ್ತೀವಿ, ಅಂಡ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ದಟ್ ಟು ಇನ್ ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ಸ್ ಇಸ್ ಟೇಕನ್ ಅಲಾಂಗ್ ವೈ ಆಕ್ಸಿಸ್ ಅಂತ ನಾವು ಹೇಳ್ಬೋದು. ಸೊ ಅಬ್ಸರ್ವ್ ಮಾಡಿ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್. ಓಕೆ, ಸೊ ಹೌ ವಿಲ್ ಬಿ ದ ಗ್ರಾಫ್ ಹೇಗಿರುತ್ತೆ, ಏನ್ ಹೇಳುತ್ತದೋ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. So please think about this here. The graph is as shown like this. ಗ್ರಾಫ್ ಹೇಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗೋಣ. ನೋಡಿ, ಗ್ರಾಫ್ ಇಂದ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ನಮಗೆ ಬರ್ತಾ ಇರುತ್ತೆ. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಗ್ರಾಫ್, you can easily answer few questions based on this graph. Like that the graph appears anta heltare. The graph appears. So see here, in this we can say that whenever we consider the highest specific binding energy, that is nearly 8.8 million electron volt ಇದೆ, ಅದಕ್ಕೆ ಯಾವ ಎಲಿಮೆಂಟ್ ಗೆ ಅದು ನಿಮಗೆ ಕಾಣಿಸ್ತಾ ಇದೆ, ನಿಮಗೆ ಸಿಗ್ತಾ ಇದೆ ಅಂತಂದಾಗ ಐರನ್ 56 ಅಂತ ನಾವು ಹೇಳ್ಬೋದು. Whenever we consider the isotope of the iron, that is iron 56, that element that nuclei is having the highest specific binding energy curve ಅಂತ ನಾವು ಹೇಳ್ತಾ ಇದೀವಿ. ಸೊ ನೋಡಿ ಇಲ್ಲಿ there are three peaks at the lower mass number which corresponds to helium, carbon and oxygen ಅಂತ ನಾವು ಹೇಳಬಹುದು. helium, carbon and oxygen ಅಂತ ನಾವು ಹೇಳ್ತಾ ಇದೀವಿ. And whenever we consider the nuclei having the mass numbers greater than 170, we said to be having lower specific binding energy values, and they always undergo
ರೇಡಿಯೋ ಆಕ್ಟಿವಿಟಿ ಫಿನಾಮಿನಾನ್ ಅಂತ ಹೇಳ್ಬೋದು, ಇಲ್ಲ ನ್ಯೂಕ್ಲಿಯರ್ ಫಿಷನ್ ಅಲ್ಲದು ಪಾರ್ಟಿಸಿಪೇಟ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹಿಯರ್? ಏನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ, ಅರ್ಥ ಮಾಡ್ಕೋಬೇಕು ಅಂತಂದಾಗ ನೋಡಿ, ಇಲ್ಲಿ 1 by 1 ನಾನು ಹೇಳ್ತಾ ಇದ್ದೀನಿ. ಸೊ ಸಿ ಹಿಯರ್ ದ ಎಲಿಮೆಂಟ್ ಆರ್ ದ ನ್ಯೂಕ್ಲಿಯೈ iron 56 iron 56 is found to have high specific binding energy, and that is value is 8.8 million electron volt ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅಂಡ್ ಸೆಕೆಂಡ್ ಒನ್ ವಿ ಕ್ಯಾನ್ ಸೇ ದಟ್ ಏನ್ ಹೇಳ್ಬೋದು ನಾವು ಇಲ್ಲಿ ಅಂತಂದಾಗ ನೋಡಿ, ಇಲ್ಲಿ ದ ತ್ರೀ ಪೀಕ್ಸ್ at lower mass numbers okay, corresponds to ಏನ್ ಹೇಳ್ಬೋದು ನಾವಿಲ್ಲಿ ಅಂತಂದಾಗ ನೋಡಿ, ಇಲ್ಲಿ ಹೀಲಿಯಂ ಆಗಿರ್ಬೋದು, ಕಾರ್ಬನ್ ಅಂಡ್ ಆಕ್ಸಿಜನ್ ಅಂತ ನಾವು ಹೇಳ್ಬೋದು. ಇಸ್ ಇಟ್ ಕ್ಲಿಯರ್ ಮಾ? ಸೊ ದಟ್ ಇಸ್ ಅಬೌಟ್ ದ ಇಂಪಾರ್ಟೆಂಟ್ ಪಾಯಿಂಟ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೋಡಿ ಇಲ್ಲಿ, whenever we consider the nuclei having the mass numbers between what and what ma here 50 to 170 are having specific binding energy value nearly ಅಂತನ ಹೇಳ್ತಾರೆ. ನಿಯರ್ಲಿ we can say 8.8 million electron volt. So they are said to be, so ಅಂತಹ ಒಂದು ನ್ಯೂಕ್ಲಿಯೈನ ಏನಂತ ಹೇಳ್ಬೋದು ನಾವು? ಸ್ಟೇಬಲ್ ನ್ಯೂಕ್ಲಿಯೈ ಅಂತ ಹೇಳಿ. ಸ್ಟೇಬಲ್ ನ್ಯೂಕ್ಲಿಯೈ, ಹೈಲಿ ಸ್ಟೇಬಲ್ ಅಂತಂದಾಗ ವಿ ಕ್ಯಾನ್ ಸೇ ಐರನ್ ಈಸ್ ದ ಹೈಲಿ ಸ್ಟೇಬಲ್ ನ್ಯೂಕ್ಲಿಯೈ, ಇಲ್ಲ ಹೈಲಿ ಸ್ಟೇಬಲ್ ಎಲಿಮೆಂಟ್ ಅಂತ ನಾವು ಹೇಳ್ತಾ ಇದೀವಿ. Later we have to understand that. So see here, the nuclei having a lower mass numbers, the nuclei having lower mass numbers are always participate or undergo nuclear fusion reactions ಅಂತ ಹೇಳ್ತಾರೆ. ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಸ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂಡ್ ಲೇಟರ್ ವಿ ಕ್ಯಾನ್ ಸೇ ದಟ್ ನೋಡಿ, ಇಲ್ಲಿ ನ್ಯೂಕ್ಲಿಯೈ ಹ್ಯಾವಿಂಗ್ ಹೈಯರ್ ಮಾಸ್ ನಂಬರ್ಸ್ ಇನ್ ದ ಸೆನ್ಸ್ ದಟ್ ಈಸ್ ಗ್ರೇಟರ್ ದ್ಯಾನ್ 170 ಅಂತ ಇಲ್ಲಿ ಬ್ರಾಕೆಟ್ ಅಲ್ಲಿ ಬರ್ದಿರ್ತೀನಿ. always participates ಅಂತ ಹೇಳ್ಬೋದು. ಆಲ್ವೇಸ್ undergo nuclear fission reaction here. ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಅಂತ ನಾವು ಹೇಳ್ತಾ ಇದೀವಿ. ಇಸ್ ಇಟ್ ಕ್ಲಿಯರ್ ಮಾ? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ which we have to understand from the specific binding energy curve. So see here, ಬೇಸ್ಡ್ ಆನ್ ದಿಸ್ ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಯಾವ ಎಲಿಮೆಂಟ್ಸ್ಗೆ ಇಲ್ಲ ಯಾವ ನ್ಯೂಕ್ಲಿಯೈಗೆ ಮಾಸ್ ನಂಬರ್ ಅನ್ನೋದು ಗ್ರೇಟರ್ ದ್ಯಾನ್ 170, ಅಪ್ರಾಕ್ಸಿಮೇಟ್ಲಿ ನಿಮಗೆ 220ಗಿಂತ ಜಾಸ್ತಿ ಇದ್ದರೆ, ಇನ್ನೂ ಹೇಳಬೇಕು ಕ್ಲಿಯರ್ ಕಟ್ ಆಗಿ ಅಂತಂದ್ರೆ 220ಗಿಂತ ನಿಮಗೆ ಜಾಸ್ತಿ ಇರುತ್ತೋ ಮಾಸ್ ನಂಬರು, ದೇ ವಿಲ್ ಅಂಡರ್ಗೋ ರೇಡಿಯೋ ಆಕ್ಟಿವಿಟಿ ಫೆನಾಮಿನಾನ್ ಅಂತ ಹೇಳ್ತಾರೆ. ರೇಡಿಯೋ ಆಕ್ಟಿವಿಟಿ ಫೆನಾಮಿನಾನ್. ಓಕೆ, ಸೊ ಸಿ ಹಿಯರ್ we can brief ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ, ಅಷ್ಟು ನಾನು ಡೀಪ್ ಆಗಿ ಏನು ಹೇಳಲ್ಲ. ಸೊ ಸಿ ಹಿಯರ್, ಎಲಿಮೆಂಟ್ಸ್ ಹ್ಯಾವಿಂಗ್ the mass number greater than 220 undergo radioactivity ಅಂತ ಹೇಳ್ತಾರೆ. ರೇಡಿಯೋಆಕ್ಟಿವಿಟಿ. ಸೊ ನೋಡಿ ಇಲ್ಲಿ, we have to understand types of decay. So see here, why the heavier nuclei will undergo radioactivity or it undergo decay process ಅಂತಂದಿದ್ದಾಗ to acquire stability. ಯಾವಾಗಾದ್ರೆ
ಯಾವಾಗಾದ್ರೆ ಕೆಲವು ಪಾರ್ಟಿಕಲ್ಸ್ನ ಎಮಿಟ್ ಮಾಡುತ್ತೋ ಇಲ್ಲ ಕೆಲವು ಪಾರ್ಟಿಕಲ್ಸ್ನ ಡಿಕೆ ಮಾಡುತ್ತೋ ಅವಾಗ ಏನಾಗುತ್ತೆ ಅಂತಂದಾಗ ದೀಸ್ ಹೆವಿಯರ್ ನ್ಯೂಕ್ಲಿಯೈ ಬಿಕಮ್ ವಿಲ್ ಬಿಕಮ್ ಸ್ಟೇಬಲ್ ಅಂತ ಹೇಳ್ತಾರೆ. ಸೊ ಟೈಪ್ಸ್ ಆಫ್ ಡಿಕೆ ಅದರಲ್ಲಿ ಫಸ್ಟ್ ಒನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಆಲ್ಫಾ ಡಿಕೆ ಅಂತ ಹೇಳ್ತಾರೆ. ವಾಟ್ ಈಸ್ ಆಲ್ಫಾ ಡಿಕೆ? ನೋಡಿ ಇಲ್ಲಿ, ವೆನ್ ಎ ನ್ಯೂಕ್ಲಿಯೈ emit when a nuclei emit alpha particle ನ emit ಮಾಡಿದ್ದಾಗ its mass number decreases by decreases by 4 units ಅಂತ ಹೇಳ್ತಾರೆ. 4 units and its atomic number decreases by 2 units ಅಂತ ನಾವು ಹೇಳ್ಬೋದು. 2 units. ನೋಡಿ, ಒಂದು ರಿಯಾಕ್ಷನ್ ಹಾಕೋಣ, ನಿಮಗೆ ಒಂದು ಐಡಿಯಾ ಬರುತ್ತೆ. ಇಫ್ ಐ ಕನ್ಸಿಡರ್ X as a parent nuclei having the atomic number Z, mass number A, ಯಾವಾಗಾದ್ರೆ ನಿಮಗೆ ಆಲ್ಫಾ ಡಿಕೆ ಹೋಗುತ್ತೋ, whenever this nuclei undergoes alpha decay, then we will get a daughter nuclei, we can call it as Y ಅಂತ ಬರೀಬಹುದು. ನೋಡಿ, ಮಾಸ್ ನಂಬರ್ ಅನ್ನೋದು ನಿಮಗೆ 4 ಯೂನಿಟ್ಸ್ ನಿಮಗೆ ಕಮ್ಮಿ ಆಗತ್ತೆ ಅಂಡ್ ಅಟಾಮಿಕ್ ನಂಬರ್ ನಿಮಗೆ 2 ಯೂನಿಟ್ಸ್ ನಿಮಗೆ ಕಮ್ಮಿ ಆಗತ್ತೆ. ಅಲಾಂಗ್ ವಿತ್ ಆಲ್ಫಾ ಪಾರ್ಟಿಕಲ್ ಈಸ್ ನಥಿಂಗ್ ಬಟ್ ಹೀಲಿಯಂ ಅಂತ ನಾವು ಹೇಳ್ಬೋದು. Q, what is the Q called here? Q is nothing but energy. 2He4 is called as alpha particle. Alpha particle ಅಂದ್ರೆ ಬೇರೆ ಏನು ಅಲ್ಲ, it is nothing but helium nucleus. I hope you understood this reaction, Noma. And later we have to understand about the second one. We can call it as beta decay ಅಂತ ಹೇಳ್ತಾರೆ. What are these beta particles here? ನೋಡಿ ಇಲ್ಲಿ, usually beta particles are nothing but electron particles ಅಂತ ಹೇಳ್ತಾರೆ. ಸೊ ನೋಡಿ ಇಲ್ಲಿ, ಹೇರ್ ಬೀಟಾ ಡಿಕೆ ಅಂತಂದಿದ ತಕ್ಷಣ ನಿಮಗೆ 2 ಡಿಕೆ ನಮ್ಗೆ ಅರ್ಥ ಮಾಡ್ಕೋಬೇಕು. ಒನ್ ಈಸ್ ಕಾಲ್ಡ್ ಆಸ್ ಪಾಸಿಟಿವ್ ಬೀಟಾ ಡಿಕೆ ಅಂಡ್ ಅದರ್ ಒನ್ ಈಸ್ ಕಾಲ್ಡ್ ಆಸ್ ನೆಗೆಟಿವ್ ಬೀಟಾ ಡಿಕೆ. ಯೂಶಲಿ ನಾವು ಓದೋದೆಲ್ಲ ನಾವು ನೆಗೆಟಿವ್ ಬೀಟಾ ಡಿಕೆ ಬೇಕಂದ್ರೆ ಮಾತ್ರ ನಾವು ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ಪಾಸಿಟಿವ್ ಬೀಟಾ ಡಿಕೆ ಬಗ್ಗೆ ನಾವೊಂದ್ಸರಿ ನೋಡೋಣ. whenever we consider the nucleus undergoes beta decay, then the parent nuclei will have the atomic number increased by 1 unit and mass number will remain same ಅಂತ ಹೇಳ್ತಾರೆ. ಪಾಸಿಟಿವ್ ಅಲ್ಲ ನಾವು ಮಾತಾಡ್ತಾ ಇರೋದು. ಸೊ ಪಾಸಿಟಿವ್ ಬೀಟಾ ಡಿಕೆ ಆಗಿದ್ದಾಗ ಅಟಾಮಿಕ್ ನಂಬರ್ ಅನ್ನೋದು 1 ಯೂನಿಟ್ ಕಮ್ಮಿ ಆಗುತ್ತೆ, ಮಾಸ್ ನಂಬರ್ ವಿಲ್ ರಿಮೈನ್ ಸೇಮ್, ಅಲಾಂಗ್ ವಿತ್ ದೇರ್ ವಿಲ್ ಬಿ ಪಾಸಿಟ್ರಾನ್ ಅಂತ ಹೇಳ್ತಾರೆ. ಪಾಸಿಟ್ರಾನ್ ಪ್ಲಸ್ ನ್ಯೂಟ್ರಿನೋ ಪಾರ್ಟಿಕಲ್ ಅಂತ ನಾವು ಹೇಳ್ಬೋದು. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ವಾಟ್ ಈಸ್ ದಿಸ್? ವಿ ಕಾಲ್ ದಿಸ್ ಆಸ್ ಪಾಸಿಟ್ರಾನ್. ಪಾಸಿಟ್ರಾನ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಆಂಟಿ ಪಾರ್ಟಿಕಲ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ತಾರೆ. ಏನ್ ಆಂಟಿ ಪಾರ್ಟಿಕಲ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ನೋಡಿ ಇಲ್ಲಿ, ದ ಪಾರ್ಟಿಕಲ್ ವಿಚ್ ಈಸ್ ಹ್ಯಾವಿಂಗ್ ಸೇಮ್ ಮಾಸ್ ಆಸ್ ದಟ್ ಆಫ್ ದ ಎಲೆಕ್ಟ್ರಾನ್ ಬಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತಾರೆ. ಪಾಸಿಟಿವ್ ಚಾರ್ಜ್. ವಾಟ್ ಈಸ್ ನ್ಯೂ ಇಂಡಿಕೇಟ್? ನ್ಯೂ ಈಸ್ ಕಾಲ್ಡ್ ಆಸ್ ನ್ಯೂಟ್ರಿನೋ. ನ್ಯೂಟ್ರಿನೋ ಪಾರ್ಟಿಕಲ್ ಹಿಯರ್. ನ್ಯೂಟ್ರಿನೋ ಈಸ್ ಎ ಮಾಸ್ಲೆಸ್ ಚಾರ್ಜ್ಲೆಸ್ ಪಾರ್ಟಿಕಲ್ ಅಂತ ನಾವು ಹೇಳ್ಬೋದು. ಗಾಟ್ ಇಟ್ ಮಾ? That is about the positive beta decay. Later we have to understand that is the negative beta decay ma. ನೋಡಿ ಇಲ್ಲಿ, whenever the particle undergo negative beta decay, then we will get the daughter nuclei having the mass atomic number increased by 1 unit, mass number will remain same. And later ನೋಡಿ ಇಲ್ಲಿ, electron particle along with anti neutrino ಅಂತ ನಾವು ಹೇಳ್ತೀವಿ. we call this as electron particle and we call this as anti neutrino ಅಂತ ನಾವು ಕರೀಬಹುದು. that is about the, we can say, beta decay. And whenever we understand about the
ನೆಕ್ಸ್ಟ್ ಒನ್ ದಟ್ ಈಸ್ ಗಾಮಾ ಡಿಕೆ ಹಿಯರ್. ಗಾಮಾ ಡಿಕೆ ಅನ್ನೋದು ಯಾವಾಗ ಬರುತ್ತೆ ನಿಮಗೆ ಅಂತಂದಿದ್ದಾಗ ನೋಡಿ ಇಲ್ಲಿ, whenever we consider a parent nuclei, and when it undergoes whether it may be alpha decay or it may be in beta decay. ಬೀಟಾ ಡಿಕೆ ಆಗಿರ್ಬೋದು ಇಲ್ಲ ಆಲ್ಫಾ ಡಿಕೆ ಆಗಿರ್ಬೋದು, ನಮ್ಗೇನಾಗುತ್ತೆ ನೋಡಿ ಇಲ್ಲಿ ಪೇರೆಂಟ್ ನ್ಯೂಕ್ಲಿಯೈ ಅನ್ನೋದು ನಿಮಗೆ ಬಂದಿರುತ್ತೆ. and that parent nuclei will always be in excited state ಅಲ್ಲಿ ಇರುತ್ತೆ. and that nuclei will come to ground state ಅಂತ ಹೇಳ್ತಾರೆ. ಯಾವಾಗಾದ್ರೆ ಇದು ನಿಮಗೆ ಡಾಟರ್ ನ್ಯೂಕ್ಲಿಯೈ ಅನ್ನೋದು ನಿಮಗೆ ಎಕ್ಸೈಟೆಡ್ ಸ್ಟೇಟ್ ಇಂದ ನಿಮಗೆ ಗ್ರೌಂಡ್ ಸ್ಟೇಟ್ಗೆ ಬರುತ್ತೋ ಅವಾಗ ನಿಮಗೆ ಒಂದು ರೇಡಿಯೇಷನ್ ಅನ್ನೋದು ನಿಮಗೆ ಎಮಿಟ್ ಆಗತ್ತೆ. and that is called as a ಗಾಮಾ ಡಿಕೆ, ಇಲ್ಲ ಗಾಮಾ ಪಾರ್ಟಿಕಲ್ ಅಂತ ಹೇಳ್ಬೋದು, ಇಲ್ಲ ಗಾಮಾ ರೇಡಿಯೇಷನ್ಸ್ ಅಂತನೂ ಸಹ ನಾವು ಕರಿಬಹುದು. ಓಕೆನಾ ರೀ? So like that we have to understand about the alpha decay, beta decay and gamma decay. Is it clear, ma? So like that we have to understand each and every point. Now let us understand about the next concept. How can we calculate energy in nuclear reaction, Very easy, very simple. We have to understand the thing. So see here, whenever we consider A plus B giving rise to C plus D plus energy. Now how to calculate this energy? ಈ ಎನರ್ಜಿನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದಿದ್ದಾಗ ನೋಡಿ ಇಲ್ಲಿ ಅನಲೈಸ್ ಮಾಡಿ. energy is always be equal to we can say mass of the products. We can call this C and D as products anta navu helabodu, and this A and B are called as reactants anta navu helta idivi. Mass of the products minus mass of the reactants into C square anta navu bariತೀವಿ. C square ಯಾವಾಗ ಯೂಸ್ ಮಾಡ್ತೀವಿ ಗೊತ್ತು ಅಲ್ವಾ ನಿಮಗೆ? when masses are measured in kilograms or grams ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ we can say that energy can also be written as mass of the product minus mass of the reactants into 931 million electron volt ಅಂತ ನಾವು ಹೇಳ್ತೀವಿ. is it clear? So like that we have to understand. ಇದು ಯಾವಾಗ ಯೂಸ್ ಮಾಡ್ತೀರಿ ನೀವು ಅಂತಂದಾಗ when the mass is given in electron ಇಲ್ಲ atomic mass unit ಅಂತ ನಾವು ಹೇಳ್ತೀವಿ. when the masses are given in atomic mass unit. I hope you are understanding each and every point here. These are the important formulas which we have to keep in our mind. Later we have to think about sometimes they will be giving the binding energies. ಕೆಲವು ಸರಿ ನಿಮಗೆ binding energy values of the reactant nuclei and also product nuclei ಇದು ಮತ್ತು reactant nuclei ಇದು binding energies ಅನ್ನೋದು ಕೊಟ್ಟಿರ್ತಾರೆ. ಆ ರೀತಿ ನಿಮಗೆ ಕೊಟ್ಟಿದ್ದಾಗ ನಾವು ಎನರ್ಜಿ ರಿಲೀಸ್ ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ಸಿ ಹಿಯರ್, if binding energy of products are reactants are given, then we can say energy released Q is always be equals to ನೋಡಿ ಇಲ್ಲಿ binding energy of the reactants minus binding energy of the products ಅಂತ ನಾವು ಹೇಳಬಹುದು. So that will give you what is the energy released in the reaction. Is it clear, ma? So like that we have to understand each and every point. So these are the important points which we have to concentrate and which we have to practice as many times as possible. ಸೊ ನೀವು ಎಷ್ಟು ಸರಿ ನೀವು ಪ್ರಾಕ್ಟೀಸ್ ಮಾಡ್ತೀರೋ ಒಂದೊಂದು ಫಾರ್ಮುಲಾ ನಿಮಗೆ ಅಷ್ಟು ಹೆಲ್ಪ್ ಆಗುತ್ತೆ ನಿಮಗೆ ಅಂತ ನಾವು ಹೇಳ್ಬೋದು.
So don't miss this. Don't miss this. I hope you will learn and you will practice as many times as possible, and you can solve starting the numerical problems. ಇದನ್ನ ಕೂತ್ಕೊಂಡು ಪ್ರಿಪೇರ್ ಆಗಿ ಆಮೇಲೆ ನೀವು ಸ್ಟಾರ್ಟ್ ಮಾಡಿ ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್ ಎವ್ರಿ ಕ್ವಶನ್. ಆ ರಿಕ್ವೆಸ್ಟ್ ನೋಡಿ, ರೇಡಿಯೋ ಆಕ್ಟಿವಿಟಿ ನಿಮಗೆ ತೆಗೆದು ಹಾಕಿದ್ದಾರೆ. ಸೊ ಹಾಗಾಗಿ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸುಮ್ಮನೆ ಎಲ್ಲದನ್ನು ಇಲ್ಲದೇ ಇರತಕ್ಕಂಥ ಸಿಲೆಬಸ್ನ ಎಕ್ಸ್ಪ್ಲೈನ್ ಮಾಡಿ ನಿಮ್ಮನ್ನು ಕನ್ಫ್ಯೂಸ್ ಮಾಡಿಸೋದಕ್ಕೆ ನಂಗೆ ಇಷ್ಟ ಇಲ್ಲ. ಓಕೆನಾ? ಸೊ ಲೈಕ್ ದಟ್ ಯು ಪ್ಲೀಸ್ ಕಾನ್ಸಂಟ್ರೇಟ್ ಅಂಡ್ ಪ್ರಿಪೇರ್. ಐ ಹೋಪ್ ಯು ಅಂಡರ್ಸ್ಟುಡ್ ಈಚ್ ಅಂಡ್ ಎವರಿ ಪಾಯಿಂಟ್. ಸೊ ಇದೇ ರೀತಿ ನಾವು ಇನ್ನೊಂದು ಲೆಕ್ಚರಲ್ಲಿ ಇನ್ನೊಂದು ವಿಡಿಯೋಲಿ ನಾವು ನಿಮ್ಮತ್ತು ಭೇಟಿ ಆಗೋಣ. ಅಲ್ಲಿವರೆಗೂ please keep revising, don't waste your time. Okay, thank you very much.